ಕಡಲೆಕಾಯಿ ಬೀಜ, ಬೆಲ್ಲ ಮತ್ತು ತುಪ್ಪ ಬಳಸ್ಬಿಟ್ಟು ಇಲ್ಲಿ ನಾನು ಚಿಕ್ಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಮತ್ತು ಬೆಲ್ಲನ ಒಂದೇ ಸಮ ಪ್ರಮಾಣದಲ್ಲಿ ತಗೋಬೇಕು. ನಾನು ಮುಕ್ಕಾಲಕ್ಕಿಂತ ಜಾಸ್ತಿ ಅಂದರೆ 1 ಕಪ್ ಹತ್ತತ್ರ ತೊಗೊಂಡಿದ್ದೀನಿ ಎರಡೂ. ಕಡಲೆಕಾಯಿ ಬೀಜನ ಚೆನ್ನಾಗಿ ಕೆಂಪಗಾಗೋ ಹಾಗೆ ಹುರ್ಕೋಬೇಕು. ಸಣ್ಣ ಉರಿನಲ್ಲಿ ಅಥವಾ ಮೀಡಿಯಮಲ್ಲೇ ಹುರ್ಕೊಳ್ಳಿ. ಜಾಸ್ತಿ ಉರಿ ಮಾಡಿಬಿಟ್ರೆ ಅದೇನಾಗ್ಬಿಡುತ್ತೆ ಅಂದರೆ ಆಚೆ ಎಲ್ಲ ಕಪ್ಪಾಗಿಬಿಡುತ್ತೆ, ಒಳಗೆಲ್ಲ ಬೆಂದಿರಲ್ಲ. ಆ ಥರ ಮಾಡ್ಕೋಬೇಡಿ. ಸಣ್ಣ ಉರಿನಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೊಟ್ಟೆಲ್ಲ ತೆಗೆಯೋದ್ರಿಂದ ಸ್ವಲ್ಪ ಸಿಪ್ಪೆ ಕಲರ್ ಚೇಂಜ್ ಆಗಲಿ. ಅದಾದಮೇಲೆ ನೋಡಿ, ಈ ಥರ ಚೇಂಜ್ ಆದಮೇಲಿಂದ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಹೊಟ್ಟೆ ಎಲ್ಲ ತೆಕ್ಕೊಳ್ಳಿ. ಅದರದ್ದು ಸಿಪ್ಪೆ ತೆಗೆಯೋದಕ್ಕೆ ನೀವು ಒಂದು ಬಟ್ಟೆ ಮೇಲೆ ಹಾಕ್ಕೊಂಬಿಟ್ಟು ಅದನ್ನು ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಂಬಿಡ್ಬೋದು. ಆವಾಗ ನಿಮಗೆ ಮನೆಯೂ ಗಲೀಜಾಗಲ್ಲ, ಎಲ್ಲ ಕಡೆ ಕ್ಲೀನಾಗೂ ಇರುತ್ತೆ, ನಿಮ್ಗೆ ಸಿಪ್ಪೆನೂ ತೆಗೆದಿದ್ದಾಗತ್ತೆ. ನೋಡಿ, ಇದು ತಣ್ಣಗಾಗಕ್ಕೆ ಬಿಟ್ಬಿಡಿ. ಇಷ್ಟು ಬಣ್ಣ ಬಂದರೆ ಸಾಕು, ಜಾಸ್ತಿ ಏನು ಬಣ್ಣ ಬರಬೇಕಾಗಿಲ್ಲ. ನೋಡಿ, ಅದು ಸಿಪ್ಪೆ ಎಲ್ಲ ತೆಗೆದಾಗ ಬೆಳ್ಳಗೇನೆ ಇರುತ್ತೆ ಒಳಗೆ. ಬಟ್ಟೆನಲ್ಲಿ ಈ ಥರ ಉಜ್ಜಿಬಿಟ್ರೆ ಈಸಿಯಾಗಿ ಸಿಪ್ಪೆ ಎಲ್ಲ ಆಚೆ ಬಂದುಬಿಡತ್ತೆ. ನೋಡಿ, ಈ ಥರ ಆಮೇಲಿಂದ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಬೇರೆ ಏನು ಕೇರ್ತಾ ಇಲ್ಲ ಅಂತಂದರೆ ನೀವು ಮರಕ್ಕೆ ಹಾಕ್ಕೊಂಡು ಅಥವಾ ಇದರಲ್ಲಿ ತಟ್ಟೆನಲ್ಲೇ ಕೇರಬಹುದು. ಕೇರಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಗಾಳಿಗೆ ಎಲ್ಲ ಆಚೆ ಈಚೆ ಎಲ್ಲ ಚೆಲ್ಲತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕೈನಲ್ಲೇ ತಲೆ ಮೇಲೆ ಮಾಡಿದ್ರೆ ಗಟ್ಟಿದ್ದು ಮಾತ್ರ ಉಳ್ಕೊಂಡು ಸಿಪ್ಪೆ ಎಲ್ಲ ಕೆಳಗೆ ಬೀಳುತ್ತೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಸ್ವಲ್ಪ ತರಿ ಆಗೋ ಹಾಗೆ ಒಂದು 2 ಸತಿ ಇದು ಮಾಡ್ಕೊಳ್ಳಿ, ಅಷ್ಟೇ ಪಲ್ಸ್ ಥರ ಮಾಡ್ಕೊಳ್ಳಿ. ಆಮೇಲೆ ಬೆಲ್ಲನ ಕರ್ಗಕ್ಕಿಡಬೇಕು. ದಪ್ಪ ತಳದ ಪಾತ್ರೆ ತೊಗೊಂಬಿಟ್ಟು ಬೆಲ್ಲ ಕರ್ಗಕ್ಕಿಡಿ. ಬೆಲ್ಲಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕರಗಿಸಿದ್ರೆ ಸಾಕು. ಜಾಸ್ತಿ ನೀವು ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ, ನೀರು ಹಾಕೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ತುಪ್ಪದಲ್ಲೇ ಕರಗತ್ತೆ. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಎಲ್ಲ ಸೇರಿಬಿಟ್ಟು ಬೆಲ್ಲ ಚೆನ್ನಾಗಿ ಕರಗತ್ತೆ ಬಿಸಿಗೇನೆ. ಕೈ ಆಡಿಸ್ತಾಯಿರಿ, ಇಲ್ಲಾಂತಂದರೆ ತಳ ಹಿಡಿದ್ಬಿಡುತ್ತೆ ಒಂದೊಂದು ಸತಿ. ಅದಕ್ಕೋಸ್ಕರ ನೋಡ್ಕೊಂಡು ಮಾಡಿ. ನೋಡಿ, ಬೆಲ್ಲ ತಾನಾಗೆ ಕರಗ್ತಾ ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವು ಪುಡಿ ಮಾಡಿಬಿಟ್ಟು ಫುಲ್ ಪುಡಿ ಮಾಡಿಬಿಟ್ಟು ಹಾಕ್ಕೊಂಬಿಟ್ರೆ ಹಾಗೆ ಬೇಗ ಕರಗತ್ತೆ. ಇಲ್ಲಾಂತಂದರೆ ಈ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂಚೂರು ನೀವು ಕೈಯಲ್ಲಿ ಇದು ಆಡಿಸಿದ್ರೆ ಒಂಚೂರು ಕ್ಲೀನಾಗಿ ಕರಗಿಬಿಡುತ್ತೆ. ನೋಡಿ, ಎಲ್ಲ ನೀಟಾಗಿ ಹದ ಬರ್ತಾ ಇದೆ, ಎಲ್ಲ ಕಡೆ ಗುಳ್ಳೆಗಳು ಬರ್ತಾಯಿದೆ, ನೋಡಿದ್ರಲ್ವಾ? ಇದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಯಾವ ಪಾಕದ್ದು ಕನ್ಸಿಸ್ಟೆನ್ಸಿ ಹೇಗಿದೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಒಂದು ಬಟ್ಲಲ್ಲಿ ನೀರು ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಪಾಕನ ಹಾಕಿ ನೋಡಿ. ಆವಾಗ ಆ ಪಾಕ ಉಂಡೆ ಬರಬೇಕು. ಒಂದೇ ಹದ ಹಿಂಗೆ ತೆಗೆದ್ರೆ, ನೀರಿಂದ ತೆಗೆದ್ರೆ ನೋಡಿ, ಈ ಥರ ಒಂದು ಉಂಡೆ ಬರಬೇಕು. ಸ್ವಲ್ಪ ಗಟ್ಟಿ ಇದ್ರೂ ಕರೆಕ್ಟಾಗಿ ಬರುತ್ತೆ ಇದು. ನೋಡಿ, ಈ ಥರ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ. ಇವಾಗ ಸಾಕು. ಅದನ್ನು ಸಣ್ಣ ಉರಿ ಮಾಡ್ಕೊಂಬಿಡಿ. ಆಮೇಲೆ ತಕ್ಷಣ ಪುಡಿ ಎಲ್ಲ ಹಾಕ್ಬಿಡಿ. ಕಡಲೆಕಾಯಿ ಬೀಜ ಹುರ್ಕೊಂಡು ಪುಡಿ ಮಾಡಿರ್ತೀರಲ್ವ, ಅದನ್ನು ಸೇರಿಸ್ಕೊಂಬಿಟ್ಟು ಎಲ್ಲ ಕಲಿಸ್ಕೊಂಬಿಡೋದು. ಬೇಗ ಕೈ ಆಡಿಸಿ ನೀವು ಫಾಸ್ಟಾಗಿ ಅದೆಲ್ಲ ಮಿಕ್ಸ್ ಆಗೋ ಹಂಗೆ ಕಲಿಸ್ಬಿಡಿ. ಯಾಕಂದರೆ ಪಾಕ ಗಟ್ಟಿ ಆಗಿಬಿಡುತ್ತಲ್ವ, ಅದಲ್ಲೇ ಒಂದೇ ಕಡೆ ಕೂತ್ಕೋಬಾರ್ದು. ಆ ಥರ ನೀಟಾಗಿ ಕೈ ಆಡಿಸ್ಬಿಟ್ಟು ಕಲಿಸ್ಕೊಂಬಿಡಿ. ನೋಡಿ, ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಬಿಸಿಗೇನೆ ಇದೆಲ್ಲ ಕರಗತ್ತೆ, ಹೊಂದ್ಕೊಳ್ಳುತ್ತೆ. ಸೊ ನೀವು ಮತ್ತೆ ಜಾಸ್ತಿ ಉರಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಬಿಸಿ ಇರುತ್ತಲ್ವ ಬಾಣಲೆ, ಅದರಲ್ಲೇ ಆಗೋಗುತ್ತೆ. ನೋಡಿ, ಎಲ್ಲ ಒಂದೇ ಹದಕ್ಕೆ ಒಂದು ಕಡೆಗೆ ಬರುತ್ತೆ. ಆ ಥರ ಆದಾಗ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಬಿಟ್ಟು, ಇನ್ನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು, ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದರೆ ಸಾಕು, ಅಷ್ಟರಲ್ಲಿ ಆಗೋಗ್ಬಿಡುತ್ತೆ. ಇದು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟು, ನಾನು ಹೇಳಿದಲ್ಲ ಬಾಣಲೆ ತುಂಬ ಬಿಸಿ ಇದೆ, ಅದಕ್ಕೆ ನಾನು ಮತ್ತೆ ಸ್ಟವ್ ಹಚ್ಚೋಕ್ಕೆ ಹೋಗಿಲ್ಲ. ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದು ತಟ್ಟೆಗೋ ಅಥವಾ ನೋಡಿ ಸಣ್ಣ ಉರಿ ಮಾಡಿಕೊಂಡು ಸ್ವಲ್ಪ ಮಾಡ್ತಾಯಿದ್ದೀನಿ. ಇವಾಗ ಒಂದು ತಟ್ಟೆಗೋ ಅಥವಾ ಯಾವುದಾನ ಟ್ರೇಗೋ ತುಪ್ಪ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ನೋಡಿ, ಇದೆಲ್ಲ ಒಂದೇ ಹದ ಬಂದಿದೆ. ನೋಡಿ, ಒಂದು ಮುದ್ದೆ ಥರ ಆಗಿದೆ. ಆವಾಗ ಅದನ್ನು ತಟ್ಟೆಗೆ ಅಥವಾ ಒಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು, ತುಪ್ಪ ಹಚ್ಚಿರೋ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಅದನ್ನು ಬಿಸಿನಲ್ಲೇ ನೀವು ಫಸ್ಟು ಹದ ಮಾಡ್ಕೋಬೇಕು. ಒಂದೇ ಸಮ ಬರಬೇಕು ಅದು. ಆ ಥರ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಲಟ್ಟಿಸ್ಕೊಂಬಿಟ್ಟು ಕಟ್ ಮಾಡ್ಕೊಂಬಿಟ್ರೆ ಬಿಸಿಯಾಗಿ ಚಿಕ್ಕಿ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಡಿ. ಆಮೇಲೆ ನೀವು ಅದನ್ನು ತೆಗೀರಿ ತಟ್ಟೆಯಿಂದ. ಇಲ್ಲ ಅಂತಂದರೆ ಮುರಿದಂಗೆ ಆಗಿಬಿಡುತ್ತೆ. ನೀವು ಬಿಸಿನಲ್ಲಿ ಕೈ ಹಾಕಕ್ಕೆ ಹೋಗಬಾರ್ದು. ಬಿಸಿನಲ್ಲಿ ಬರೀ ಮಾರ್ಕಿಂಗ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಬಿಟ್ಬಿಟ್ಟಿರಿ. ಆಮೇಲೆ ನೀವು ತಣ್ಣಗಾದ್ಮೇಲೆ
ಅದನ್ನ ತೆಗೆದು ನೋಡಿದ್ರೆ ಫಸ್ಟ್ ಕ್ಲಾಸಾಗಿರೋ ಚಿಕ್ಕಿ ಈಸಿಯಾಗಿ ಮಾಡಿಬಿಡ್ಬೋದು. ಎರಡು ಇಂಗ್ರೀಡಿಯೆಂಟು, ಬರೀ ಕಡಲೆಕಾಯಿ ಬೀಜ ಮತ್ತು ಬೆಲ್ಲದಲ್ಲಿ ಮಾಡಿರೋದು. ಸ್ವಲ್ಪ ತುಪ್ಪ ಬಳಸಿದ್ದೀನಿ ಅಷ್ಟೇನೆ. ಈಸಿಯಾಗಿ ಕಟ್ ಮಾಡ್ಕೊಂಬಿಟ್ರೆ, ರೆಡಿ ಮಾಡ್ಕೊಂಬಿಟ್ರೆ ಯಾರನ್ನ ಬಂದಿದ್ದಾರೆ ಅನ್ನುವಾಗ ಅರ್ಜೆಂಟಲ್ಲಿ ಮಾಡಿಕೊಟ್ಬಿಡ್ಬೋದು. ನೋಡಿ ಆಗಲೇ ಅದು ಕ್ಲೀನಾಗಿ ಎಲ್ಲ ಸಪ್ರೇಟ್ ಆಗ್ತಾಯಿದೆ. ಸೈಡಲ್ಲಿ ತಣ್ಣಗಾಗಿರುತ್ತಲ್ವ, ಅದೆಲ್ಲ ಬೇಗ ಸಪ್ರೇಟ್ ಆಗುತ್ತೆ. ಆಮೇಲೆ ನೀವೆಲ್ಲದನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಳ್ಳೆ ಚಿಕ್ಕಿ ರೆಡಿ. ಕಡಲೆಕಾಯಿ ಬೀಜನ ಪುಡಿ ಮಾಡ್ದಿರಾ ಹಾಗೇನೂ ಹಾಕ್ಬೋದು, ಆದರೆ ನಾನಿಲ್ಲಿ ಸಣ್ಣದಾಗಿ ಸ್ವಲ್ಪ ತರಿ ಪುಡಿ ಮಾಡಿದ್ದೀನಿ, ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಮುರಿದ್ರೆ ಕ್ಲೀನಾಗಿ ಒಳ್ಳೆ ಶೇಪು, ಒಳ್ಳೆ ಟೆಕ್ಸ್ಚರ್ ಕರೆಕ್ಟಾಗಿ ರೆಡಿ ಆಗುತ್ತೆ, ಸೂಪರಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ನೋದಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.